ಓಕೆ. ತುಂಬಾ ಚಿಕ್ಕ ಏಜ್‌ಗೆ ಆಕ್ಚುಲಿ ನೀವು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥದ್ದು, ಆಸ್ಪತ್ರೆ ಮಾಡುವಂಥದ್ದು. ಈಗ ನಾನು ನೋಡ್ತಾ ಇದೀನಿ ಸುಮಾರು ಜನ ಸ್ಟಾಫ್ ಆಲ್ಮೋಸ್ಟ್ ಒಂದು 30-40 ಜನ ಸ್ಟಾಫ್ ಇದ್ದಾರೆ ಅನ್ಸುತ್ತೆ. ನಾನ್ ಕಣ್ಣಿಗೆ ಬಿದ್ದಿದ್ದು ನಾನು ನೋಡ್ತಾ ಇರೋದು. ಸೊ ಅವ್ರಿಗೆಲ್ಲ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಒಂದು ಆಸ್ಪತ್ರೆ ಮಾಡ್ಕೊಂಡು ಈಗ ಬೆಳಿಗ್ಗೆ ನಾನು ಬಂದಾಗಿಂದ ನೋಡ್ತಾ ಇದೀನಿ ಆಲ್ಮೋಸ್ಟ್ ಇಲ್ಲ ಅಂದ್ರೆ 800-900 ಜನ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಒಂದು ಆಸ್ಪತ್ರೆನೇ ರೆಡಿ ಮಾಡ್ತೀರಾ ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಹೆಂಗ್ ಶುರು ಆಯ್ತು ಸರ್ ಈ ಒಂದು ಜರ್ನಿ? ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು 10 ಜನ ಸ್ಟಾಫ್ಸ್ ಪ್ಲಸ್ ಒಂದು ಸ್ಮಾಲ್ ಒಂದು ಫ್ಲೋರ್ ಅಷ್ಟೇ ನಾವು ಮಾಡ್ಕೊಂಡಿದ್ದು. ನಮ್ಮ ಮನೆಯಲ್ಲೇ ಇಷ್ಟು ನೋವಿದೆ ಅಂತ ಅಂದ್ರೆ, ಒಂದು ವೈದ್ಯರ ಮನೆಯಲ್ಲೇ ಇಷ್ಟು ನೋವಿದೆ ಅಂತಂದ್ರೆ, ಈಗ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಮನೆಗಳಿಗೆ ಎಷ್ಟು ಯಾವ ನೋವು ಇರಬೇಕು, ಆ ನೋವಿಗೆ ಅವ್ರು ಎಷ್ಟು ಕಷ್ಟಪಡ್ತಿರ್ಬೇಕು ಆ ನೋವು ಹೊಸ್ಕೊಳಕ್ಕೆ. ಅದರಲ್ಲೂ ಮಕ್ಳುಗಳಿಗೆ ಎಷ್ಟು ನೋವು ಆಗ್ತಿರ್ಬೇಕು, ತಂದೆ ತಾಯಿ ನೋವು ನೋಡ್ಕೊಂಡು ಎಲ್ಲ ಬರೀ ಮಂಡಿ ನೋವು, ಸೊಂಟ ನೋವು, ಕೀಲ್ ನೋವು, ಮಂಡಿ ನೋವು, ಸೊಂಟ ನೋವು, ಕೀಲ್ ನೋವು ಇದೇ ರಿಪೀಟ್ ಆಗ್ತಾ ಹೋಗ್ಬಿಟ್ರು. ಅವಾಗ ಅದು ಹೆಂಗಾಯ್ತು ಅಂದ್ರೆ ಒಂಥರ ತುಂಬಾ ಹಾಸ್ಪಿಟ್ಲ್ ಕಂಪ್ಲೀಟ್ ಆಗಿ ಫುಲ್ ಆಗಿ ಅವಾಗಲೇ ಆಲ್ಮೋಸ್ಟ್ ನಮ್ ಒಂದು ಫ್ಲೋರ್ಗೆ ಫುಲ್ ಆಗಿತ್ತು. ಅಷ್ಟು ಪೇಷಂಟ್ ನೋಡಕ್ ಆಗ್ತಿಲ್ಲ, 10 ಜನ ಎಂಪ್ಲಾಯ್ಸ್ ಇಟ್ಕೊಂಡು ಒಂದು ಸ್ಮಾಲ್ ಸೆಟಪ್ ಅಲ್ಲಿ. ಸೊ ಅದು ಹಂಗೆ ಜಾಸ್ತಿ ಮಾಡ್ತಾ ಮಾಡ್ತಾ ನಾವು ಹಂಗೆ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇಡೀ ಬಿಲ್ಡಿಂಗ್ ತಗೊಂಡ್ವಿ. ಮತ್ತೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಮಾಡ್ಕೊಂಡ್ವಿ. ಒಂದು ಇವಾಗ ಸದ್ಯಕ್ಕೆ ಇಲ್ಲೇ ಒಂದು 3 ಬಿಲ್ಡಿಂಗ್ ಅಲ್ಲಿ ನಮ್ಮ ಬ್ಯಾಕ್ ಎಂಡ್ ಟೀಮು ಪ್ಲಸ್ ಐ ವಿ ಡ್ರಿಪ್ಸ್ ಹಾಕೋದಕ್ಕೆ ಇದೆಲ್ಲ ಮಾಡ್ಕೊಂಡ್ವಿ. ಒಂದು 200 ಜನ ಎಂಪ್ಲಾಯ್ಸ್ ಇದ್ದಾರೆ ಸರ್ ಟೋಟಲ್ ನಮ್ಮ ಟೀಮ್ ಅಲ್ಲಿ. ಓಕೆ. ಸಹೃದಯಿಗಳು ಅಂತ ಹೇಳ್ಬೇಕು ಅವ್ರು, ಯಾಕಂದ್ರೆ ಸೌಜನ್ಯಶೀಲತೆಯಿಂದ ಎಲ್ಲಾ ಪೇಷಂಟ್ನು ಹ್ಯಾಂಡಲ್ ಮಾಡ್ತಾರೆ. ಒಂದು 200 ಮೆಂಬರ್ಸ್ ಎಂಪ್ಲಾಯ್ಸ್ ಇದ್ದಾರೆ. ಪೇಷಂಟ್ಸ್ ಒಂದು ದಿನಕ್ಕೆ ಅವಾಗ 5-10 ಪೇಷಂಟ್ ನೋಡ್ತಾ ಇದ್ವಿ. ಇವಾಗ ಆಲ್ಮೋಸ್ಟ್ 250, 300 ಒಂದೊಂದು ದಿನ 350 ರೀಚ್ ಆಗುತ್ತೆ ಸರ್ ವೀಕೆಂಡ್ಸ್ ಅಲ್ಲಿ. ಓಕೆ. ಸೊ ಇದು ಬೇಗನ್ ಸಾಯಕೋವರೆಗೂ ರೊಟೇಷನ್ ಆಗ್ತಿರುತ್ತೆ. 24/7 ಹಾಸ್ಪಿಟ್ಲು. ಬೆಳಿಗ್ಗೆ 6 ಗಂಟೆಯಿಂದನೇ ಓವರ್ ನೈಟ್ ಟ್ರಾವೆಲ್ ಮಾಡ್ಕೊಂಡ್ ಬರ್ತಾರೆ. ನಾರ್ತ್ ಕರ್ನಾಟಕ ದೂರದಿಂದ ಬರೋರು ಓವರ್ ನೈಟ್ ಬಸ್ಸಲ್ಲಿ ಅಲ್ಲಿ ಹತ್ತಿದ್ರೆ ರಾತ್ರಿ 8 ಗಂಟೆ 9 ಗಂಟೆಗೆ, ಇಲ್ಲಿ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಬರ್ತಾರೆ. ಬಂದಿರೋರಿಗೆ ಒಂದು ಸ್ವಲ್ಪ ಒಂದು ವ್ಯವಸ್ಥೆ ಮಾಡಿದ್ವಿ, ಫ್ರೆಶ್ ಅಪ್ ಆಗ್ಬಿಟ್ಟು ಇದು ಮಾಡಕ 6 ಗಂಟೆಯಿಂದ OPD ಸ್ಟಾರ್ಟ್ ಆಗುತ್ತೆ. ಸೊ ಅವಾಗಿಂದನೂ ಸಾಯಂಕಾಲ ಒಂದು 9-10 ಗಂಟೆವರೆಗೂ ನಡೀತಾ ಇರುತ್ತೆ ಸರ್. ನೈಟು ಓಪನ್ ಇರುತ್ತೆ. ಏನಾದ್ರೂ ಒಂದು ಜನಗಳಿಗೆ ಏನಾದ್ರು ಒಂದು ಒಳ್ಳೇದ್ ಮಾಡ್ಬೇಕು ಅನ್ನೋದು ಒಂದು ಮುಂಚೆಯಿಂದನೂ ಮೈಂಡಲ್ಲಿ ಇತ್ತು. ಸೊ ಡಯಾಬಿಟಿಸು ಪ್ಲಸ್ BP ಅದನ್ನೆಲ್ಲ ರಿವರ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಮಾಡ್ತಾ ಇದ್ವಿ. ಆಮೇಲೆ ಮುಖ್ಯವಾಗಿ ಬಂದು ನನಗೆ ಮನಸ್ಸಲ್ಲಿದ್ದೆ ಒಂದು ಪೇಯ್ನ್. ಯಾಕಂದ್ರೆ ಮನುಷ್ಯ ಬೇಕಾದ್ರೆ ಶುಗರ್ ಜಾಸ್ತಿ ಆಗುತ್ತಾ, ಒಂದು ಮಾತ್ರೆ ಎಕ್ಸ್ಟ್ರಾ ಹಾಕೊಂಡ್ಬಿಟ್ಟು ಹೆಂಗೆ ಮೇಂಟೈನ್ ಮಾಡ್ಕೊಂಡ್ಬರ್ತಾರೆ. ಬಟ್ ನೋವು ಜಾಸ್ತಿ ಆದ್ರೆ ಹಂಗಾಗಲ್ಲ ಸರ್. ಇವಾಗ ಇಲ್ಲಿ ಬರ್ತಕ್ಕಂಥ ಎಷ್ಟೋ ಸಾವಿರಾರು ಲಕ್ಷಾನುಗಟ್ಟಲೆ ಪೇಷಂಟ್ಸು ಎಲ್ಲರೂ ಪೇನ್ ಕಿಲ್ಲರ್ ತಿಂದಿರೋರೆ, ಎಲ್ಲರೂ ವೆರೈಟಿ ಆಫ್ ಮೆಡಿಸಿನ್ಸ್ ತಗೊಂಡಿರೋರೆ. ಬಟ್ ಪೇನ್ ಕಿಲ್ಲರ್ ತಗೊಂಡ್ರೆ ಅರ್ಧ ಗಂಟೆ ಕಡಿಮೆ ಆಗುತ್ತೆ, ಮತ್ತೆ ನೋವು ಬರುತ್ತೆ. ಆ ನೋವಿನಲ್ಲಿ ಆ ರಾತ್ರಿ ಪೂರ್ತಿ ಕಳೀತಾರೆ. ಎಷ್ಟೋ ಸಾವಿರಾರು ಪೇಷಂಟ್ಸ್ ರಾತ್ರಿ ಪೂರ್ತಿ ಕಳೀತಾರೆ. ಇವಾಗಲೇ ಒಂದು ಪೇಷಂಟ್ ನೋಡ್ತಾ ಇದ್ರಿ ನೀವು, 10 ತಿಂಗಳಿಂದ ನಿದ್ದೆ ಮಾಡಿಲ್ಲ ಸರ್ ಅವನು, ಹಿಂಗ್ ಮಗ್ಲಾದ್ರೂ ನೋವು, ಹಿಂಗ್ ಮಗ್ಲಾದ್ರೂ ನೋವು ಅಂತ. ಸೊ ಆ ತರ ಇರ್ತಕ್ಕಂಥ ಒಂದು ಸಿಚುವೇಶನ್ಸ್ನ ಸೊ ನಾವು ಅದನ್ನ ಮಾಡೋದಕ್ಕೆ ಪೇಯ್ನ್ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ನಮಗೆ ಅನಿಸ್ತು.